ಹೆಲೋ ಕರ್ನಾಟಕ, ನಾನು ಗುರು. ಇವತ್ತಿನ ವ್ಲಾಗ್ ಮಾಡೋಣ ಶುರು. ಇವತ್ತು ನಾವು ಹೋಗ್ತಿದೀವಿ ಒಂದು ಕ್ರೇಜಿ ಅಡ್ವೆಂಚರ್ ಗೆ ಅಂಡ್ ನೀವು ನಮ್ ಜೊತೆ ಬರ್ತಿದ್ದೀರಾ. ಸೊ ಯಾವ ಪ್ಲೇಸ್ ಎಲ್ಲಿಗೆ ಹೋಗ್ತಿದೀವಿ ಅಂತ ಈ ವ್ಲಾಗ್ ನ ಎಂಡ್ ತನಕ ನೋಡಿ ಅಂಡ್ ಫಾಲೋ ಮಾಡೋದ್ ಮಾತ್ರ ಮರಿಬೇಡಿ. ಮನೇಲಿರೋ ತಂದೆ ತಾಯಿ ಅನ್ಕೊಂತಾರೆ ಮಕ್ಕಳು ಕಾಲೇಜಿಗೆ ಹೋಗಿ ದೊಡ್ಡ ವ್ಯಕ್ತಿ ಆಗ್ತಾರೆ, ಓದಿ ಉದ್ದಾರ ಆಗ್ತಾರೆ. ಆದ್ರೆ ಈ ನನ್ನ ಮಕ್ಕಳು ನೋಡಿ ಏನ್ ಮಾಡ್ತಾವ್ರೆ. ಮ್ಯಾಮ್ ಕ್ಲಾಸಿಗೆ ಬಂದ್ ಪಾಠ ಮಾಡಿದ್ರು ಇವ್ರಿಗೆ ಗೊತ್ತಾಗ್ತಿಲ್ಲ, ಅಷ್ಟು ಮುಳುಗೋಗ್ಬಿಟ್ಟಿದ್ದಾರೆ. ಆದ್ರೆ ನೋಡ್ರಿ ಮ್ಯಾಮ್ ಆದ್ರೂ ಸುಮ್ಮನೆ ಇರ್ತಾರ, ನಿಲ್ಸಿದ್ರು ಕ್ಲಾಸ್ ಮುಗಿಯೋ ತನಕ ಇವರಿಗೆ. ಇವನೇನ್ ಗುರು ಅಡ್ವೆಂಚರ್ ಅಂತ ಹೇಳಿ ಕ್ಲಾಸು ಅದು ಇದು ಅಂತ ಹೇಳ್ತಾವನೆ ಅಂತ ಮತ್ತೆ ಮುಂದೆ ಸಿಟ್ಟಾಗಿ ಬೈಯಕಂದ್ರೂ ಹೋಗ್ಬೇಡಿ. ಯಾಕಂದ್ರೆ ಫೈನಲಿ ನಾವು ಹೋಗ್ತೀವಿ ಕ್ಲಾಸಸ್ ಎಲ್ಲ ಮುಗಿಸ್ಕೊಂಡು ಬಾತಿಗುಡ್ಡಕ್ಕೆ. ನಾನೇನೋ ವ್ಲಾಗ್ ಶೂಟ್ ಮಾಡ್ತಿದ್ದೀನಿ, ಇವನೇನೋ ಇಂಪಾರ್ಟೆಂಟ್ ಹೇಳ್ತಿದ್ದಾನೆ ಅಂತ ಮೊಬೈಲ್ ಇಸ್ಕೊಂಡ್ರೆ ಇವ್ನು ನೋಡಿ ಏನ್ ಹೇಳ್ತಾನೆ. ಸೊ ಫೈನಲಿ ರೀಚ್ ಆಗ್ತೀವಿ ಬಾತಿಗುಡ್ಡ ಹತ್ರ. ಇಲ್ಲಿ ಗೇಟ್ ಹತ್ತಿ ಹೋಗ್ತೀವಿ ಒಳಗೆ. ಮನೇಲಿ ಊಟ ಆದ್ಮೇಲೆ ತಟ್ಟೆ ಎತ್ತುತ್ತಾರೋ ಅಂತ ಗೊತ್ತಿಲ್ಲ, ಆದ್ರೆ ಮಳೆ ಇರ್ಲಿ ಏನಾರ ಇರ್ಲಿ ಇವ್ರ ಜೀವ ಹೋದ್ರು ಪರವಾಗಿಲ್ಲ ಅಂತ ಹತ್ತುತ್ತಾರೆ ಗುಡ್ಡನ. ಸೊ ಹಾಗೋ ಹೀಗೋ ಅಂತ ಹೇಳಿ ನಾವು ಪೀಕ್ ಆಫ್ ದಿ ಗುಡ್ಡ ಹತ್ತೇ ಬಿಡ್ತೀವಿ ಗುರು. ಹತ್ತಿದಾದ್ಮೇಲೆ ಸ್ವಲ್ಪ ಕಣ್ಣ ಆ ಕಡೆ ಈ ಕಡೆ ಅಂತ ತಿರ್ಗಿಸಿದಾಗೆ ಸ್ವರ್ಗ ಗುರು. ವ್ಯೂ ಮಾತ್ರ ಸಕ್ಕತ್ತಾಗಿತ್ತು. ಇದಕ್ಕೆಲ್ಲ ಕಾರಣ ಆಗಿರೋ ನಮ್ ಕಾಲೇಜು ಇಲ್ಲಿಂದ ಕಾಣ್ತಿತ್ತು. ಬೋಂಡ ಮೆಣಸಿಕಾಯಿನ ತಿಂದ್ವಿ, ಸಕ್ಕತ್ತ ಮಾತುಕತೆ ಮಾಡಿ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಗುರು. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಗುಡ್ಡವನ್ನ ಕೆಳಗೆ ಇಳಿದೀವಿ. ಮತ್ತೆ ಸಿಗ್ತೀನಿ ನಿಮ್ಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. Bye guys.